ರಾಗಿ ತಿಂದವನಿಗೆ ರೋಗವಿಲ್ಲ ಅಂತ ಗಾದೆ ಮಾತು ಕೇಳಿದ್ದೀರಾ? ಇದೇ ಮಾತನ್ನ ಇನ್ಸ್ಪಿರೇಷನ್ ತಗೊಂಡು ನಾನಿವತ್ತು ರಾಗಿ ಕುಕ್ಕೀಸ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಈ ಕುಕ್ಕೀಸಲ್ಲಿ ಕ್ಯಾಲ್ಶಿಯಂ, ಫೈಬರ್, ಪ್ರೋಟೀನ್, ಐರನ್, ಬ್ಲಡ್ ಶುಗರ್ ಕಂಟ್ರೋಲ್ ಮಾಡೋ ಶಕ್ತಿ ಇದೆ. ಡೈಜೆಷನ್ ಇಂಪ್ರೂವ್ ಮಾಡುತ್ತೆ, ವೆಯ್ಟ್ ಮ್ಯಾನೇಜ್ ಮಾಡುತ್ತೆ. ಇದಂತೂ ಪವರ್ ಪ್ಯಾಕ್ಡ್ ಕುಕ್ಕೀಸ್ ಅಂತಲೇ ಹೇಳ್ಬೋದು. ನನಗೆ ಪರ್ಸ್ನಲಿ ರಾಗಿ ಮುದ್ದೆ ಅಥವಾ ಗಂಜಿ ಮಾಡ್ಕೊಂಡು ಕುಡಿಯೋದು ಇಷ್ಟ ಆಗೋದಿಲ್ಲ. ಬಟ್ ಹೆಲ್ತ್ ವೈಸ್ ತುಂಬ ಒಳ್ಳೇದು ಅಂತ ಅಂದ್ಬಿಟ್ಟು ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡಿಬಿಟ್ಟು ರಾಗಿ ಕನ್ಸ್ಯೂಮ್ ಮಾಡೋಕ್ಕೆ ನೋಡ್ತಾ ಇರ್ತೀನಿ. ಸೊ ನೀವು ನಂತರ ಆದರೆ ಡೆಫಿನೆಟಾಗಿ ಈ ಕುಕ್ಕೀಸ್ನ ಟ್ರೈ ಮಾಡಿ. ರಾಗಿನೂ ತಿಂದಂಗಾಗುತ್ತೆ ಡೈಲಿ, ಆಮೇಲೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಸೊ ಬನ್ನಿ ಈ ಕುಕ್ಕೀಸ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಅರ್ಧ ಕಪ್ಪಷ್ಟು ತುಪ್ಪ, ಬೆಲ್ಲ, ರಾಗಿ ಮತ್ತು 1 ಕಪ್ಪಷ್ಟು ಬೌಲ್, ಅರ್ಧ ಸ್ಪೂನ್ ವೆನಿಲಾ ಎಸೆನ್ಸ್ ಮತ್ತು ನಟ್ಸ್ ಅರ್ಧ ಕಪ್ ಹಾಕೊಂಡಿದ್ದೀನಿ ನಾನು. ಸೊ ಇಲ್ಲಿ ನಿಮ್ಗೆ ಯಾವ್ಯಾವ ನಟ್ಸ್ ಬೇಕು ಅದನ್ನೆಲ್ಲ ಹಾಕೋಬೋದು. ನಾನು ಇದು ಮಕ್ಕಳಿಗೂ ತಿನ್ನಿಸ್ತೀನಿ, ಸೊ ಹಾಗಾಗಿ ಚೋಕೋ ಚಿಪ್ಸ್ ಕೂಡ ಹಾಕೊಂಡಿದ್ದೀನಿ, ಅದು ಆಪ್ಷನಲ್ಲು. ಸೊ ಇದೆಲ್ಲನೂ ನೀವು ಚೆನ್ನಾಗಿ ಕಲಿಸ್ಕೊಳ್ಳಿ. ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗಿರಬೇಕು. ನೀವು ಉಂಡೆ ಮಾಡಿ ನೋಡಿದಾಗ ಅದು ಚೆನ್ನಾಗಿ ಬೈಂಡ್ ಆಗಬೇಕು. ಸೊ ನೀವು ಈ ಕುಕೀಸ್ನ ಸ್ವಲ್ಪ ಥಿಕ್ಕಾಗಿ ಇಟ್ಕೊಳ್ಳಿ, ತುಂಬ ತೆಳ್ಳಗೆ ಮಾಡೋಕ್ಕೆ ಹೋಗಬೇಡಿ. ತುಂಬ ತೆಳ್ಳಗೆ ಮಾಡಿದ್ರೆ ಕುಕೀಸ್ ಮೆಲ್ಟ್ ಆಗೋ ಚಾನ್ಸಸ್ ಇರುತ್ತೆ ಬೇಕ್ ಮಾಡಬೇಕಾದಾಗ. ಸೊ ಹಾಗಾಗಿ ಕುಕೀಸ್ನ ಸ್ವಲ್ಪ ಥಿಕ್ಕಾಗಿ ಇಟ್ಕೊಳ್ಳಿ. ಸೊ ಈ ಕುಕೀಸ್ನ ನಾನಿವತ್ತು ಸ್ಟವ್ ಮೇಲೆ ಬೇಕ್ ಮಾಡೋಕ್ಕೆ ಇಡ್ತಾ ಇದ್ದೀನಿ. ಸೊ ಒಂದು ಪಾತ್ರೆ ತೊಗೊಂಡು ನೀವು ಅದರಲ್ಲಿ ಕಲ್ಲು ಉಪ್ಪು ಹಾಕೊಂಡು ಅದನ್ನು 5 ನಿಮಿಷ ಬಿಸಿ ಮಾಡೋಕ್ಕಿಡಿ. ಸೊ ಅದಾದಮೇಲೆ ಕುಕೀಸ್ನ 15ರಿಂದ 20 ನಿಮಿಷ ಇಟ್ಕೊಂಡು ಬೇಕ್ ಮಾಡಿದ್ರೆ ನಮ್ಮ ಕುಕೀಸ್ ರೆಡಿ ಆಗಿಬಿಡುತ್ತೆ. ರೆಸಿಪಿ ಇಷ್ಟ ಆಗಿದೆ ಪ್ಲೀಸ್ ಫಾಲೋ ಮಾಡೋದು ಮರಿಬೇಡಿ. ಹಾಗೆ ಈ ಕುಕೀಸ್ ಡೆಫಿನೆಟಾಗಿ ಟ್ರೈ ಮಾಡಿ, ನಿಮ್ಮ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.